ಕೇರಳಂನ ರಾಜಕೀಯ ಚದುರಂಗದಾಟಕ್ಕೆ ತೆರೆ ಬಿದ್ದಿದ್ದು ವೇಡಿ ಸತೀಶನ್ ನೂತನ ಸಿಎಂ ಆಗಿ ಪಟ್ಟಾಭಿಷಿಕ್ತರಾಗಿದ್ದಾರೆ. ಈ ಮೂಲಕ ದೇವರನಾಡಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ರಾಜ್ಯಭಾರ ಶುರುವಾಗಿದೆ. 10 ವರ್ಷಗಳ ಬಳಿಕ ಅಧಿಕಾರಕ್ಕೆ ಬರುವ ಮೂಲಕ ದಕ್ಷಿಣದಲ್ಲಿ ಹಸ್ತಪಡೆ ಪ್ರಬಲಗೊಂಡಿದೆ. ಮಧ್ಯಪ್ರಾಚ್ಯ ಯುದ್ಧ ಜಗತ್ತಿನಲ್ಲೇ ತೈಲ ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಭಾರತದಲ್ಲಿ ಇಂಧನ ಬಿಕ್ಕಟ್ಟು ಬಿಗಡಾಯಿಸದಂತೆ ಪ್ರಧಾನಿ ಮೋದಿ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ಇಂಧನ ಮಿತವ್ಯಯ ಕರೆಗೆ ಕೇಸರಿ ನಾಯಕರು ಬಲ ತುಂಬಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾತ್ರ ವಿತಂಡವಾದದ ಮೂಲಕ ಕೇಂದ್ರದ ಕಾಲಿಳಿತಿದ್ದಾರೆ. 3 ವರ್ಷದ ಸಂಭ್ರಮದಲ್ಲಿರುವಂತಹ ಗ್ಯಾರಂಟಿ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ಹಿಂಬಾಕಿ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದು ಮೇ 20ರಿಂದ ರಾಜ್ಯದಲ್ಲಿ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಕಾರ್ಮಿಕ ಆಯುಕ್ತರ ಜೊತೆಗಿನ ಸಂಧಾನ ಸಭೆ ವಿಫಲವಾಗಿದ್ದು ಜನತೆಗೆ ಬಂದ್ ಬಿಸಿ ತಟ್ಟುವುದು ಫಿಕ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕನಸು ಭಗ್ನವಾಗ್ತಾ ಇದ್ದ ಹಾಗೆ ಕರಿಯ ಕಂಗಾಲಾಗಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ನೆರಳ್ತಾ ಇರೋ ದಾಸ ಹೆಂಡತಿ ಮಗನ ದರ್ಶನಕ್ಕಾಗಿ ಜೈಲಧಿಕಾರಿಗಳ ಬಳಿ ಮೊರೆ ಇಟ್ಟಿದ್ದಾರೆ. ಅತ್ತ ಜೈಲಲ್ಲಿ ದರ್ಶನ್ ನರಳ್ತಾ ಇದ್ರೆ, ಇತ್ತ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಪತಿಯನ್ನ ನೆನೆದು ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್ ಹಾಕಿದ್ದು ವೈರಲ್ ಆಗಿದೆ. ನಟನೆ ಫಿಲ್ಮ್ ಮೇಕಿಂಗ್ ನಂತಹ ಮಹಾ ಕನಸು ಹೊತ್ತಿದ್ದ ಸುಂದರಿ ದುರಂತ ಅಂತ್ಯ ಕಂಡಿದ್ದಾಳೆ. ವಿವಾಹವೆಂಬ 3 ಅಕ್ಷರದ ಸುಳಿಗೆ ಸಿಲುಕಿ 5 ತಿಂಗಳಿಗೆ ಸಾವಿನ ದಾರಿಯನ್ನ ತುಳಿದು ಆಘಾತ ಮೂಡಿಸಿದ್ದಾಳೆ. ಸಾವಿಗೂ ಮುನ್ನ ತಾಯಿ ಆಕೆ ಬಳಿ ಹಂಚಿಕೊಂಡಿದ್ದಂತಹ ಆರ್ತನಾದ ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಅನ್ನುವಂಥ ಅನುಮಾನವನ್ನ ಮೂಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.